ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಯತ್ನಾಳ್ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದ್ದಾರೆ. ಅದೇ ರೀತಿಯಾಗಿ ಇದು 3ನೇ ಬಾರಿ ಉಚ್ಚಾಟನೆ ಆಗ್ತಾ ಇರುವಂತದ್ದು, ಏನ್ ಹೇಳ್ತೀರಾ? ಒಳ್ಳೆಯದು, ಸ್ವಾಗತ ಮಾಡ್ತೀನಿ. ಹೈಕಮಾಂಡ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರಾಮಾಣಿಕರನ್ನ ಹಿಂದೂ ಪರವಾಗಿದ್ದವನ್ನ ಹಿಂಗೆ ಉಚ್ಚಾಟನೆ ಮಾಡ್ಕೊತ ಹೋಗ್ರಿ. ಸರ್, ಅದೇ ರೀತಿಯಾಗಿ ನೀವು ಯಡಿಯೂರಪ್ಪ, ಅದೇ ರೀತಿಯಾಗಿ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವರಿಬ್ಬರ ವಿರುದ್ಧ ಮಾತನಾಡಿದ್ರೆ ನಿಮ್ಗೆ ಈಗ ಮುಳುವಾಯ್ತಾ ಅಂತ? ಏನಿಲ್ಲ, ಅಂಥ ಭ್ರಷ್ಟರ ಬಗ್ಗೆ ಮಾತಾಡಿದ್ರಿಂದ ಮುಳುವೇನಾಗಿಲ್ಲ. ಉಚ್ಚಾಟನೆ ತಾತ್ಕಾಲಿಕ. ಜನರು ಉಚ್ಚಾಟನೆ ಮಾಡಿದಾಗೆ ನಾವು ರಾಜಕೀಯದಿಂದ ಹೊರಗೆ ಹೋಗ್ತೀವಿ ಹೊರತು ಯಾರೋ ಯಡಿಯೂರಪ್ಪನ ಮಾತು ಕೇಳಿ ವಿಜಯೇಂದ್ರ ಮಾತು ಕೇಳಿ ಹೈಕಮಾಂಡು ಇಂಥ ನಿರ್ಣಯ ತಗೊಂಡಿದ್ದು ತಪ್ಪು ಅಂತೇಳಿ ಇಡೀ ರಾಜ್ಯದ ಸಾಮಾನ್ಯ ಜನರು ಗೊತ್ತಾಗಿರ್ತದೆ. ಬಿ ಜೆ ಪಿಯ ಹಾದಿ ಸರಿ ಇಲ್ಲ, ನಡೆ ಸರಿ ಇಲ್ಲ ಅಂತ ಹೇಳ್ತಾರೆ. ಸರ್, ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಇವರ ವಿರುದ್ಧ ಮಾತನಾಡೋದು ಸೈಲೆಂಟ್ ಆಗ್ತಾರೆ, ಅಂದ್ರೆ ನಿಲ್ಲಿಸ್ತಾರ ಯತ್ನಾಳ್ ಅವರು ಅಂತ? ಈಗ ಸೈಲೆಂಟಾಗಿ ಮಾತಾಡಕತ್ತೀನಿ ನೋಡ್ರಿ. ನಾನು ಸೈಲೆಂಟ್ ಆಗಿ. ಯಡಿಯೂರಪ್ಪ ಒಬ್ಬ ಮಹಾಭ್ರಷ್ಟ, ಯಡಿಯೂರಪ್ಪ ಒಬ್ಬ ನೈತಿಕತೆ ಕಳ್ಕೊಂಡಂತವ. ವಿಜಯೇಂದ್ರ ಅವ್ರ ಅಪ್ಪನ ನಕಲಿ ಸಹಿ ಮಾಡಿ, ಮುಖ್ಯಮಂತ್ರಿ ಸಹಿ ಮಾಡಿ ಚೆಕ್ನಲ್ಲಿ ಹಣ ತಗೊಂಡು ಮತ್ತು ಎಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗ್ಲಿಕ್ಕೆ ಕಾರಣನೇ ವಿಜಯೇಂದ್ರ. ಈಗಲಾದ್ರೂ ಹೇಳಕತ್ತೀನಿ, ಯಡಿಯೂರಪ್ಪನ ಬಗ್ಗೆ ಈಗಲೂ ಉಚ್ಚಾಟನೆ ಆದ್ಮ್ಯಾಗೂ ಮಾತಾಡಕತ್ತೀನಿ. ನಾನು ಮಾತಾಡ್ತೀನಿ. ಸರ್, ಅದೇ ರೀತಿಯಾಗಿ ಪಕ್ಷದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳಂದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋ ಬದಲು ಸ್ವಪಕ್ಷದವರ ವಿರುದ್ಧನೇ ಹೆಚ್ಚು ಯತ್ನಾಳ್ ಮಾತನಾಡ್ತಾರೆ ಅಂತ. ನಾನು ಕಾಂಗ್ರೆಸ್ ವಿರುದ್ಧನೂ ಹೋರಾಟ ಮಾಡ್ತೀನಿ, ಯಡಿಯೂರಪ್ಪ ಕುಟುಂಬದ ವಿರುದ್ಧನೂ ಹೋರಾಟ ಮಾಡ್ತೀನಿ, BJP ವಿರುದ್ಧ ಅಲ್ಲ. ಸರ್, ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಹಿಂದುತ್ವದ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ತಾರ? ಹಿಂದುತ್ವ ನಮ್ಮ ಮೂಲ ಉಸಿರು. ಹಿಂದುತ್ವವನ್ನು ಇಡೀ ರಾಜ್ಯದಲ್ಲಿ ನಾವು ಸಂಘಟನೆ ಮಾಡ್ತೀವಿ. ಇಡೀ ರಾಜ್ಯದ ಹಿಂದೂಗಳ ಪರಿಸ್ಥಿತಿ ಕಾಂಗ್ರೆಸ್ಸಿನ ಈ ಸರ್ಕಾರದಿಂದ ಒಂದು ಭಯಭೀತದ ವಾತಾವರಣ ನಿರ್ಮಾಣ ಆಗಿದೆ. ಮನಿ ಬಜೆಟ್ದಲ್ಲಿ ನಾನು ಹೇಳಿದ್ದೆ, ಹಲಾಲ್ ಬಜೆಟ್ಟು, ಪಾಕಿಸ್ತಾನ ಬಜೆಟ್ ಅಂತೇಳಿ. ಈ ರೀತಿ ಏನು ಅನ್ಯಾಯ ಆಗಿದೆ ಕಾಂಗ್ರೆಸ್ನಿಂದ ಜನರ ಮುಂದೆ ಒಯ್ದಿಡ್ತೀವಿ. ಮತ್ತು ಈ ಯಡಿಯೂರಪ್ಪನ ಮಗ ಮಾಡಿದ ಭ್ರಷ್ಟಾಚಾರ ಬಗ್ಗೆನೂ ಜನರಿಗೆ ಹೇಳ್ತೀವಿ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೇನೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರ? ಇದು ಹೈಕಮಾಂಡ್ ಸ್ಟ್ರಾಟಜಿನ ಅಂತ? ಇದ್ರೂ ಇರ್ಬೋದ್ರಿ, ಹೇಳಿಕ್ಕಾಗೋದಿಲ್ಲ. ವಿಜೇಂದ್ರನು ಬೇಡ, ಯತ್ನಾಳ್ ಬೇಡ ಅಂತೇಳಿ ನಿರ್ಣಯ ಮಾಡಿದ್ರೆ ನೀವಿಬ್ಬರು ಬೇಡ ಹೋಗ್ರಿ ಆ ಕಡೆ, ನಾವು ಬೇರೆಯವ್ರು ಮಾಡ್ತೀನಿ ಅಂತ ಇದ್ರೂ ಇರ್ಬೋದು. ಅದೇನು ಸುಳ್ಳು ಏನಲ್ಲ. ಸರ್, ಹಾಗಾದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ತಾರ? ಇಳಿಸ್ಬೇಕಂತ ನಮ್ದು ಆಗ್ರಹ ಐತೆ. ಯಾಕಂದರೆ ಇಂಥ ಭ್ರಷ್ಟ ವ್ಯಕ್ತಿಯಿಂದ ನಾವು ಏನೂ ನಿರೀಕ್ಷೆ ಮಾಡಿ ನಾನು ರಾಜ್ಯದ ಜನರಿಗೆ ಮನವಿ ಮಾಡ್ಕೋತೀನಿ. ಯಡಿಯೂರಪ್ಪ 100 ಪಟ್ಟು ಕ್ರಿಮಿನಲ್ ಇದ್ದರೆ ಅವ್ರ ಮಗ 1000 ಪಟ್ಟು ಕ್ರಿಮಿನಲ್ ಇದ್ದಾನೆ, ಮಹಾಭ್ರಷ್ಟದಾನೆ. ಅದಕ್ಕೆ ರಾಜ್ಯದ ಜನ ವಿಜೇಂದ್ರನ ಯಾವ ಕಾಲಕ್ಕೂ ನಂಬಬೇಡ್ರ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಸರ್, ಹೈಕಮಾಂಡ್ಗೆ ಏನಾದರೂ ಉಚ್ಚಾಟನೆ ಆದೇಶವನ್ನ ಮರುಪರಿಶೀಲಿಸುವಂತೆ ಏನು ಒತ್ತಾಯವನ್ನ ಏನಾದರೂ ಮಾಡ್ತೀರಾ? ನಾವು ಮಾಡೋದಲ್ಲ. ತಪ್ಪಿಲ್ಲಾರ್ದೇನೆ ನಾನು ಮಾಡಿದ್ದು. ನಾನು ಕ್ಷಮೆ ಬೇಡೋದು, ವಿನಂತಿ ಮಾಡ್ಕೋದಿಲ್ಲ. ಅವರೇ ತಪ್ಪು ಸರಿಪಡಿಸುವಂಥ ಕೆಲಸ ಅವರೇ ಮಾಡೋದು. ಸರ್, ನಿನ್ನೆ ಕೂಡ ನೀವು ರೆಬಲ್ ನಾಯಕರು ಏನೇನಿದ್ರು ಇವರೆಲ್ಲ ನೀವು ಸಭೆಯನ್ನ ನಡೆಸಿದ್ರಿ. ಉಚ್ಚಾಟನೆ ಬಳಿಕವೂ ಕೂಡ ನಿಮ್ಮ ರೆಬಲ್ ನಾಯಕರೆಲ್ಲರೂ ಕೂಡ ನಿಮ್ಮ ಜೊತೆ ಸೇರಿದ್ರು. ನಿನ್ನೆ ಸಭೆಯಲ್ಲಿ ಆದಂತಹ ತೀರ್ಮಾನ ಆದ್ರೂ ಏನು? ನೋಡಿ, ನಾವು 7-8 ಜನ ಸೇರಿಯೋನಂತ ಭ್ರಮೆ ಬೇಡ ಯಾರಿಗೂ. ಕರ್ನಾಟಕದಿಂದ ಆಯ್ಕೆ ಆದಂಥ ಲೋಕಸಭಾ ರಾಜ್ಯಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಎಲ್ಲರೂ ವಿಜೇಂದ್ರ ವಿರುದ್ಧ ಇದ್ದಾರೆ. ವಿಜೇಂದ್ರನ ಕಾರ್ಯಚಟುವಟಿಕೆ ಬಗ್ಗೆ ಇಡೀ BJPಯಲ್ಲಿ ಯಾವ ಸಂಸದರಿಗೆ ರಾಜ್ಯಸಭಾ ಲೋಕಸಭಾದ ಸಮಾಧಾನ ಇಲ್ಲ. ನಂಬರ್ 1. ಕರ್ನಾಟಕದಲ್ಲಿ ಕನಿಷ್ಠ 50 ಶಾಸಕರು ಸಹ ಅಸಮಾಧಾನ ಇದ್ದಾರೆ. 4 ಚೀಲಗಳಿದ್ದಾವೆ. ಆ ಚೀಲಗಳಿಟ್ಟು ಮಾತಾಡ್ತವೆ. ಅದನ್ನು ಬಿಟ್ಟರೆ ವಿಧಾನ ಪರಿಷತ್ನಲ್ಲಿ ಸಮಾಧಾನ ಇಲ್ಲ, ವಿಧಾನಸಭೆಯಲ್ಲೂ ಸಮಾಧಾನ ಇಲ್ಲ, ಪಾರ್ಲಿಮೆಂಟ್ನಲ್ಲಿ ಸಮಾಧಾನ ಇಲ್ಲ. ಸಾಮಾನ್ಯ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಸಮಾಧಾನ. ಅವ್ನು ಚೀಲಗಳಿದಾರೆ. ಅವನು ಹಿಂದೆ ನೋಡಿರಲ್ಲ, ಅವನ ಪ್ರಧಾನ ಕಾರ್ಯದರ್ಶಿಗಳು, ಅವನ ಟೀಮ್ ನೋಡಿಬಿಟ್ರೆ ನಿಮ್ಗೆ ಗುರ್ತಾಗ್ತೈತಿ ಎಂತೆಂಥ ಅಯೋಗ್ಯರು ಈ ಪಕ್ಷ ಸಂಘಟನೆಯಲ್ಲಿದ್ದಾರೆ. ಅವ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಸರ್, ಇನ್ನೇನು ಸದ್ಯದಲ್ಲೇ ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನ ಹೈಕಮಾಂಡ್ ಹಿಂಪಡೆಯೋ ಸಾಧ್ಯತೆ ಇದೆಯಾ? ನಾ ಕೇಳೋದೇ ಇಲ್ಲಲ್ರಿ ಅವ್ರಿಗೆ. ನಾವು ಹೋಗಿ ಕೇಳಿದ್ರೆ ಅದ್ರ ಬಗ್ಗೆ ನಾ ಕೇಳಿಕ್ಕೆ ಹೋಗೋದಿಲ್ಲ. 6 ವರ್ಷಕ್ಕೆ 60 ವರ್ಷ ಮಾಡಲ್ಲ, ಅಥವಾ ಸೂರ್ಯಚಂದ್ರವರೆಗೆ ಎತ್ತು ಮಾಡಲ್ಲ. ನಾನು ಕೇಳೋದಿಲ್ಲ. ಹೋಗಿ ಕೈ ಮುಗಿದು ನಾನು ಕ್ಷಮೆ ಮಾಡಿ ವಿಷಾದ ವ್ಯಕ್ತಪಡಿಸಿ ಪತ್ರ ಏನೂ ಕೊಡೋದಿಲ್ಲ. ಎಂದೂ ಕೊಟ್ಟಿಲ್ಲ, ಈಗೂ ಕೊಡೋದಿಲ್ಲ. ಇದಿಷ್ಟು ಶಾಸಕ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.